ಯಾಕೋ ಬೇಜಾರಾಗಿತ್ತು ಅಂದ್ಬಿಟ್ಟು ಎಲ್ಲಿಗಾರು ಹೋಗ್ಬೇಕು ಅನ್ನಿಸ್ತಾ ಇತ್ತು. ಆಗ ನೆನಪಾಗಿದ್ದೆ, ಎಲ್ಲೋ ಒಂದ್ ಕಡೆ ನಾವು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಅನ್ಸಿದ್ರು ಮಾಡಿರೋ ತಪ್ಪನ್ನೆಲ್ಲ ಮಲೆ ಮಾದಪ್ಪ ಕ್ಷಮಿಸ್ತಾನೆ ಅಂತ. ಈ ಡೈಲಾಗ್ ನೆನಪಾದ ಮೇಲೆ ಎಲ್ಲೂ ಹೋಗೋದು ಬೇಡ, ಸೀದಾ ಮಾದೇಶ್ವರ ಬೆಟ್ಟ ಹೋಗೋಣ ಅಂತ ಗಾಡಿನ ಎತ್ಕೊಂಡು ಹಾಗೆ ವಾಶ್ ಮಾಡ್ಕೊಂಡು ಸೀದಾ ಮಾದೇಶ್ವರ ಬೆಟ್ಟ ದಾರಿ ಹಿಡಿದು ತಾಳು ಬೆಟ್ಟಕ್ಕೆ ಬಂದಾಗ ಸಂಜೆ 6 ಕಾಲ ಆಗಿತ್ತು. ಹಾಗೆ ಒಂದು ದರ್ಶನ ಮಾಡ್ಕೊಂಡು ಇಲ್ಲೊಂದು ಕೈ ಮುಗಿದು ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅನ್ಕೊಂಡು ಒಂದು ಗೀಡ್ಗೆ ಹೊಡೆದ್ಬಿಟ್ಟು ಹಾಗೆ ನಮಸ್ಕಾರ ಮಾಡಿ ಎಲ್ಲ ಶಿವನೇ ನಮ್ಮ ಕಷ್ಟನೆಲ್ಲ ನಿಮ್ಮ ಪಾದಕ್ಕೆ ಹಾಕ್ಲಪ್ಪ ಅಂತ ಸೀದಾ ಗಾಡಿ ಎತ್ಕೊಂಡು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರು. ಪ್ರತಿದಿನ ಸಂಜೆ 7 ಗಂಟೆಗೆ ಚಿನ್ನ ತೇರು ಎಳಿತಾರೆ ಅಂತ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಹಾಗೆ ಆ ತೇರು ಎಳೆಯೋದನ್ನು ನೋಡೋಣ ಅಂತ ನಾವು ಕಾದು ಕೂತ್ಕೊಂಡಿದ್ದೆ. ನೋಡಿ ಹೇಗಿದೆ ಅಂತ ಚಿನ್ನದ ತೇರು. ಇದು ಪ್ರತಿದಿನ ಸಂಜೆ 7 ಗಂಟೆಗೆ ಮಾತ್ರ ಎಳೆಯೋದು. ಅದು ಕ್ಯೂವಲ್ಲಿ ಜನ ಕಮ್ಮಿ ಇದ್ದಾರೆ ಅಂತ ಸೀದಾ ದರ್ಶನ ಮಾಡೋಣ ಅಂದ್ಬಿಟ್ಟು ಕ್ಯೂವಲ್ಲಿ ಹೋಗಿ ನಿಂತ್ಕೊಂಡು ಹಾಗೆ ದರ್ಶನ ಸೂಪರ್ ಆಗಾಯಿತು. ದರ್ಶನ ಆದಮೇಲೆ ಊಟ ಬಿಡೋಕ್ಕಾಗುತ್ತೆ ಅಂತ ಸೀದಾ ಊಟದ ಅಲ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೊರಗಡೆ ಬಂದು ಊಟ ಆದಮೇಲೆ ಹೊರಗಡೆ ಹೇಗಿದೆ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಸೀದಾ ರೂಮ್ ಕಡೆಗೆ ಹೋದೋ. ಇವತ್ತಿಲ್ಲೇ ನಾವು ಸ್ಟೇ ಆಗಬೇಕಾಗಿರೋದು. ಇದೇ ಮಾದೇಶ್ವರ ಭವನ.